ಬೆಂಗಳೂರು ನಗರದಲ್ಲಿ ಮತ್ತೊಂದು ಚಿಂತೆಗೀಡಾಗುವ ಘಟನೆ ಬೆಳಕಿಗೆ ಬಂದಿದೆ. ಪಿಜಿಯಲ್ಲಿ ವಾಸಿಸುತ್ತಿದ್ದ ಯುವತಿಯೊಬ್ಬರು ತಮ್ಮ ಬಳಿ 2,500 ಹಣ ಕಳವಾಗಿರುವ ಬಗ್ಗೆ ದೂರು ನೀಡಿದ ಹಿನ್ನೆಲೆ ಗಂಭೀರ ಆರೋಪ ಮಾಡಿದ್ದಾರೆ. ಯುವತಿಯ ಹೇಳಿಕೆಯ ಪ್ರಕಾರ ಆಶೀರ್ವಾದ್ ಲೇಡೀಸ್ ಪಿಜಿ ಮಾಲೀಕ ಇಬ್ರಾಹಿಂ ಅವರು ಸಮಸ್ಯೆಯನ್ನು ಪರಿಹರಿಸುವ ಬದಲು ಅವರೊಂದಿಗೆ ದುರ್ವರ್ತನೆ ನಡೆಸಿ ದೌರ್ಜನ್ಯ ಮಾಡಿದ್ದಾರೆ ಎನ್ನಲಾಗಿದೆ. ನಿನ್ನೆ ಕೊಠಡಿಯಲ್ಲಿ ಸಿಸಿಟಿವಿ ಅಳವಡಿಸುವ ಇಲ್ಲವಾದರೆ ಪಿಜಿ ಬಿಡು ಎಂದು ಬೆದರಿಕೆ ಹಾಕಿದ್ದಾರೆ ಎಂದು ಯುವತಿ ಆರೋಪಿಸಿದ್ದಾರೆ. ಈ ಘಟನೆಯ ಬಳಿಕ ಯುವತಿ ಯಶವಂತಪುರ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿದರೂ ಸಮರ್ಪಕ ಸಹಾಯ ಸಿಗಲಿಲ್ಲ ಎಂಬುದು ಗಂಭೀರ ಆರೋಪವಾಗಿ ಕೇಳಿಬಂದಿದೆ. ಈ ಘಟನೆ ಮಹಿಳಾ ಸುರಕ್ಷತೆ ಮತ್ತು ಪಿಜಿ ವಸತಿಗಳ ಭದ್ರತೆ ಬಗ್ಗೆ ಮತ್ತೆ ಪ್ರಶ್ನೆ ಎಬ್ಬಿಸಿದೆ. ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡು ನ್ಯಾಯ ಒದಗಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸುತ್ತಿದ್ದಾರೆ. ನಮಸ್ತೆ, ನನ್ನ ಹೆಸರು ಐಶ್ವರ್ಯ. 7 ತಿಂಗಳಿಂದ ನಾನು ಆಶೀರ್ವಾದ್ ಲೇಡೀಸ್ ಪಿಜಿ ಮತ್ತಿಕೆರೆಯಲ್ಲಿ ಇದ್ದೀನಿ. ನಂದು 3ನೇ ತಾರೀಕು 2,500 ಕಳೆದೋಗಿದೆ. ಅದನ್ನು ತಗೊಂಡೋಗಿ ನಾನು ಪಿಜಿ ಓನರ್ ಹತ್ರ ಹೇಳಿದ್ರೆ ಅವ್ರು ನಿಮ್ಮ ರೆಸ್ಪಾನ್ಸಿಬಿಲಿಟಿ, ನೀವು ನೋಡ್ಕೋಬೇಕು, ನಿಮ್ಮ ರೂಮಲ್ಲಿ ಕ್ಯಾಮ್ರಾ ಹಾಕೊಳ್ಳಿ ಅಂತ ಹೇಳ್ಬಿಟ್ಟು ನನಗೆ ತಳ್ಳಾಡೋಕ್ಕೆ ಹೊಡಿಯೋಕ್ಕೆಲ್ಲ ಬಂದರು. ಅದಕ್ಕೋಸ್ಕರ ನಾನು ಇಲ್ಲಿ ಹೊಯ್ಸಳ ಟೀಮ್ಗೆ ಫೋನ್ ಮಾಡಿದಾಗ ಅವರು ಬರಲಿಲ್ಲ. 1 ಅವರ್ ಬಿಟ್ಟು ಬಂದರು. ಅದಕ್ಕೆ ಯಶವಂತಪುರ ಪೊಲೀಸ್ ಸ್ಟೇಷನಿಗೆ ಬಂದಾಗ ಅವ್ರು ಈ ಥರ ಹೇಳಿದ್ರು, ಫೋನ್ ಮಾಡಿ ಅವರಿಗೆ ಸ್ವಿಚ್ ಆಫ್ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ನಮ್ಮನ್ನು ಈ ಥರ ಕಂಪ್ಲೇಂಟ್ ಕೊಟ್ಟು 1.5 ಗಂಟೆ ಕೂರಿಸ್ಕೊಂಡು ನಮಗೆ ಎಕ್ಲಾಜ್ಮೆಂಟ್ ಕೊಡಿ ಅಂತ ಹೇಳಿದರೆ ಕೊಟ್ಟಿಲ್ಲ. ಮತ್ತು ಅವ್ರ ಸಪೋರ್ಟಾಗಿ ಮಾತಾಡ್ಕೊಂಡು ಅವರು ಫೋನ್ ಮಾಡಿದರೆ ಸ್ವಿಚ್ ಆಫ್ ಮಾಡ್ಕೊಂಡು ಯಾರಿಗೂ ಕರ್ಸಿಲ್ಲ. ಏನು 24 hours ಆಯಿತು ನನಗೆ ಇಲ್ಲಿಂದ ಬಂದು ಆಚೆ ಇದ್ದು. ನಾನು ಯಾರನ್ನು ಕೂಡ ಅವ್ರನ್ನ ಕರೆಸ್ಬಿಟ್ಟು ಇಲ್ಲಿವರೆಗೂ ಏನು ಅಂತ ಮಾತಾಡಿಲ್ಲ, ಏನು ಅಂತ ವಿಚಾರಣೆ ಮಾಡಿಲ್ಲ. ಒಂದು ಹೆಣ್ಮಗು ಆಗಿ ನಾನು ಆಚೆ ಇದ್ದೀನಿ ಸರ್. ಇಷ್ಟೊತ್ತಿನಲ್ಲಿ ನೆನ್ನೆ 9:30 ಆಚೆ ಹೋಗಿದ್ದು ಸರ್. ಇವಾಗ ತನಕ ನಾನು ಪಿಜಿಗೆ ಸೇರಿಲ್ಲ, ಸ್ನಾನ ಮಾಡಿಲ್ಲ, ಊಟ ಮಾಡಿಲ್ಲ, ಏನಿಲ್ಲ.